ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಸಿಂಪಲ್ ಆಗಿರೋ ತವ್ವೆ ಹೇಳ್ಕೊಡ್ತೀನಿ. ಇದು ಮೆಂತ್ಯದ ಸೊಪ್ಪು ಪಾಲಕ್ ಸೊಪ್ಪು ಬಳಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಈ ಚಿಕ್ಕ ಬೌಲ್ನಲ್ಲಿ 1/4 ಕಪ್ಪು ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನು ಸೇರಿಸ್ಬಿಟ್ಟು ಈಗ ಬೇಯಿಸೋಕ್ಕಿಡೋಣ. ಹೀಗೆ ಚೆನ್ನಾಗಿ ತೊಳೆದು ಒಂದೆರಡು ಸಲ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಬೇಯಲಿ ಅಂತ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಇದರ ಜೊತೆಗೆ 2 ಹಸಿಮೆಣಸಿನ್ಕಾಯಿ ಸೀಳಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈಗ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಒಂದು 3-4 ವಿಷಲ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ 2 ಕಟ್ಟು ಪಾಲಕ್ ಸೊಪ್ಪು, 1 ಕಟ್ಟು ಮೆಂತ್ಯ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಇಂಚು ಶುಂಠಿ, 1 ಹಸಿಮೆಣಸಿನ್ಕಾಯಿ, ಒಂದು 4 ಎಲೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ. ಒಂದು 4 ಮೆಣಸು ಹಾಕಿದ್ದೀನಿ. ಆಮೇಲೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಇದಕ್ಕೂ ಹಾಕ್ತಾಯಿದ್ದೀನಿ. ಅಲ್ಲಿ ಬೇಳೆ ಬೇಯಿಸೋಕ್ಕೂ ಹಾಕಿದ್ದೆ. ಇದರಲ್ಲಿ 3.5 ಸ್ಪೂನು ತೆಂಗಿನಕಾಯಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕಲ್ಲ, ನಿಂಬೆ ಹಣ್ಣು ಹಾಕಬೇಕು. ಕುದ್ದ ಮೇಲೆ ಹಾಕೋಣ. ಈಗ ಅದು ಬೇಯ್ತಾ ಇರಲಿ. ಇದನ್ನು ರುಬ್ಕೊಂಡು ಬರ್ತೀನಿ. ಸಣ್ಣಕ್ಕೆ ಹೆಚ್ಕೋಬೇಕು, ಬೇಗ ಬೇಯುತ್ತೆ ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಟೀ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ರುಬ್ಬಿರೋದನ್ನು ಹಾಕ್ತಾ ಇದ್ದೀನಿ. ಬೆಂದಿದೆ, ಬೇಳೆ ಚೆನ್ನಾಗಿ ಬೆಂದಿದೆ. ಹಸಿಮೆಣಸಿನ್ಕಾಯಿ ಬೇಯಿಸಿದ್ನಲ್ಲ, ಅದು ಫ್ಲೇವರ್ ಬಿಟ್ಕೊಂಡಿದೆ. ಇದನ್ನು ತೆಗೆದುಬಿಡ್ತೀನಿ. ಯಾಕೆಂದರೆ ಬೇರೆ ಹಸಿಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ ಬೇಕಾದ್ರೆ ನೀವು ಇದನ್ನೇ ರುಬ್ಬೋಕ್ಕೂ ಸೇರಿಸ್ಕೋಬೋದು. ನಾನು ಬೇರೆ ಹಾಕಿರೋದ್ರಿಂದ ಖಾರ ಆಗುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಬೇಕು. ಮಾಮೂಲಿ ಹುಳಿಗೆ ಹಾಕೋ ಹಂಗಲ್ಲ, ಸ್ವಲ್ಪ ತವ್ವೆಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ 2 ಥರ ಬೇಳೆ, ಹೆಸರುಬೇಳೆ ತೊಗರಿಬೇಳೆ ಸೇರಿಸಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಕುದ್ದಿದೆ. ಈಗ ಒಂಚೂರು ಒಗ್ಗರಣೆ ಹಾಕಿಬಿಟ್ರೆ ತವ್ವೆ ರೆಡಿ.
ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಕೆಲವ್ರಿಗೆ ಹುಳಿ ತುಂಬ ಮುಂದಿರಬೇಕು, ಹದವಾಗಿರಬೇಕು. ಕೆಲವರಿಗೆ ನಮ್ಮ ರುಚಿಗೆ ತಕ್ಕಂಗೆ ನಾವು ಹುಳಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಹಿತಕರವಾದ ರುಚಿಯಾದ ಸೊಪ್ಪಿನ ತವ್ವೆ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.